ಈ ಸಿನಿಮಾ ಕಥೆನೂ ಅದು ಓದುತ್ತಾ ಇದೆ, ಇಬ್ರು ಆ ಕಥೆನ ದೈವ ತಿರುಮಗಳ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ನಾನೇ ಮಾಡಿದ್ದೀನಿ. ಅದು ಐ ಆಮ್ ಸ್ಯಾಮ್ ಅಂತ ಒಂದು ಇಂಗ್ಲಿಷ್ ಸಿನಿಮಾ ಇದೆ, ಅದರಿಂದ ಅದು ಇನ್ಸ್ಪೈರ್ ಆಗಿ ಮಾಡಿರೋ ಪಿಕ್ಚರ್. ಅದು ಆ ಕತೆ ಬೇರೆ, ಈ ಕೋರ್ ಪಾಯಿಂಟ್ ಬೇರೆ. ಇದ್ರದ್ದು ಇವಾಗ ಏನು ನಾವು ಅಲಿಗೇಷನ್ ಮಾಡ್ತಾ ಇದೀವ, ಇದ್ರ ಕೋರ್ ಪಾಯಿಂಟ್ ಒಂದು ಮಗುನ ಒಬ್ಬ ಫಾದರ್ ಬೆಳೆಸ್ತಾ ಇರ್ತಾನೆ, ದತ್ತು ತಗೊಂಡು ಬೆಳೆಸ್ತಾ ಇರ್ತಾನೆ. ಅವಾಗ ಒರಿಜಿನಲ್ ಫಾದರ್ಸ್ ಬಂದು ಈ ಮಗುನ ನನಗೆ ವಾಪಸ್ ಕೊಡಿ ಅನ್ನೋದು ಕೋರ್ ಪಾಯಿಂಟ್. ಇದು ಈ ಕೋರ್ ಪಾಯಿಂಟ್ ದೈವ ತಿರುಮಗಳಲ್ಲ. ಈ ಕೋರ್ ಪಾಯಿಂಟ್ ಕೂಡಲ ಸಂಗಮ ನಾವು ಮಾಡ್ಕೊಂಡಿರೋ ಕತೆ ಮತ್ತು ಲವ್ ಮಾಕ್ಟೆಲ್ 3 ಇವೆರಡರದ್ದು ಕೋರ್ ಪಾಯಿಂಟ್. ಆತ್ಮ ಎರಡು ಒಂದೇ, ಡೆಕೋರೇಷನ್ ಬೇರೆ ಬೇರೆ ಇದೆ. ಮತ್ತೆ ಅದನ್ನ ಹೇಳ್ತೀನಿ, ಮತ್ತೆ ಅವ್ರು ಬೆಳಿಗ್ಗೆ ಅದನ್ನ ಹೇಳಿದ್ರು, ಸೀನು ಬೇರೆ ಇದೆ, ಲೊಕೇಶನ್ ಬೇರೆ ಇದೆ, ಕ್ಯಾರೆಕ್ಟರ್ ಬೇರೆ, ಡೈಲಾಗ್. ಹೌದು ಸ್ವಾಮಿ, ನೀವು ಹೇಳೋದೆಲ್ಲ ಸತ್ಯ. ಆದ್ರೆ ಒಂದು ಸಿನಿಮಾಗೆ ಆತ್ಮ ಅನ್ನೋದೊಂದು ಇರುತ್ತಲ್ಲ, ಕೋರ್ ಪಾಯಿಂಟ್ ಅನ್ನೋದೊಂದು ಇರುತ್ತಲ್ಲ, ಆ ಕೋರ್ ಪಾಯಿಂಟ್ ನಮ್ದು ಅಲಿಗೇಷನ್ ಇರೋದೇ ಇಂಟ್ರೋಲ್ ಬ್ಲಾಕ್ ಏನಿದೆಯಲ್ಲ, ನಂದು ಇಂಟ್ರೋಲ್ ಬ್ಲಾಕ್ ಇಂದ ಹಿಡಿದು ಕ್ಲೈಮ್ಯಾಕ್ಸ್ ವರೆಗೂ ನನ್ನ ಕತೆ. ಅದು ನಿಮ್ಮ ಪಾತ್ರಗಳು ಬೇರೆ ಬೇರೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಆದ್ರೆ ಅಲ್ಲಿ ಏನು ಕೋರ್ ಪಾಯಿಂಟ್ ಇದೆಯಲ್ಲ, ಆ ಕೋರ್ ಪಾಯಿಂಟ್ ನಮ್ದು. ಅದು ನಮ್ದ್ರಿಂದನೇ ನೀವು ಇನ್ಸ್ಪೈರ್ ಆಗಿ ಮಾಡಿರೋದು. ಇದು ಖಂಡಿತವಾಗ್ಲೂ ಹೌದು. ಇದನ್ನ ನಾವು ಕೋರ್ಟ್ ಅಲ್ಲಿ ನಿರೂಪಣೆ ಮಾಡೇ ಮಾಡ್ತೀವಿ, ಇದನ್ನ ಪ್ರೂವ್ ಮಾಡೇ ಮಾಡ್ತೀವಿ ಕೋರ್ಟ್ ಅಲ್ಲಿ. ಸರ್, ಈಗ ನಿಮ್ಮ ಸಿನಿಮಾ ಅಂದ್ರೆ ರಾಮರಸ ರಿಲೀಸ್ ಆಗ್ತಾ ಇದೆ, ಅದಕ್ಕೋಸ್ಕರ ಆ ಸಿನಿಮಾದ ಪ್ರಚಾರಕ್ಕೋಸ್ಕರ ನಮ್ಮ ಸಿನಿಮಾವನ್ನ ಬಳಸ್ಕೊಳ್ತಾ ಇರುವಂತದ್ದು ಎಷ್ಟು ಸರಿ ಅನ್ನೋ ರೀತಿಯ ಮಾತು ಬಂತು ಪ್ರೆಸ್ ಮೀಟ್ ಅಲ್ಲಿ, ಕೇಳಿಸ್ಕೊಂಡ್ರಿ ಅನ್ಸುತ್ತೆ. ನಾನು ಒಂದು ವಿಷಯ ಹೇಳ್ತೀನಿ ಕೇಳಿ. ನಮ್ದು 2019 ಡಿಸೆಂಬರ್ 31 ಇಲ್ಲ 2020 ಜನವರಿ 31 ಲವ್ ಮಾಕ್ಟೆಲ್ 1 ರಿಲೀಸ್ ಆಯ್ತು. 2020 ಫೆಬ್ರವರಿ 7 ಜೆಂಟಲ್ಮೆನ್ ಸಿನಿಮಾ ರಿಲೀಸ್ ಆಯ್ತು. ಓಕೆ, 2000 ಫೆಬ್ರವರಿ 6 ಗುರುವಾರ ಲವ್ ಮಾಕ್ಟೆಲ್ ಅಷ್ಟು ಶೋಗಳನ್ನ ಕ್ಯಾನ್ಸಲ್ ಮಾಡಿದ್ರು. 2020 ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆದಂತ ರಘು ದೀಕ್ಷಿತ್ ಅವರು, ನನ್ನ ಫ್ಯಾನ್ಸ್ಗಳೆಲ್ಲ ಬಂದು ಫೋಟೋ ತೆಗೆಸ್ಕೊಳ್ತೀರಾ, ಆದ್ರೆ ಸಿನಿಮಾಗಳು ನೋಡಕ್ ಬರಲ್ಲ ಅಂತ ಅವರು ತುಂಬಾ ಎಮೋಷನಲ್ ಆಗಿ ಆ ಸಿನಿಮಾನ ಮಾತಾಡಿದ್ರು. ಅದು ತುಂಬಾ ವೈರಲ್ ಆಯ್ತು. ಅದಾದ್ಮೇಲೆ ಸಿನಿಮಾ ಇದೆ. ಆ ತರ ಪಬ್ಲಿಸಿಟಿ ಮಾಡಿ ನನ್ನ ಸಿನಿಮಾನ ರಾಮರಸ ಗೆಲ್ಸ್ಕೊಳ್ಳೋಂತ ಅವಶ್ಯಕತೆ ನನಗಿಲ್ಲ. ರಾಮರಸಗೆ ಸಪರೇಟ್ ಆದಂತ ಒಂದು ತಾಕತ್ತಿರುತ್ತೆ, ಅದು ಕತೆ ಸ್ಟ್ರಾಂಗ್ ಇರುತ್ತೆ, ಅದರಲ್ಲಿರೋ ನಟರು ಸ್ಟ್ರಾಂಗ್ ಇರ್ತಾರೆ. ಒಳ್ಳೆ ಕತೆ ಆದ್ರೆ ಜನ ಗೆಲ್ಲಿಸ್ತಾರೆ. ನಂದೇ ಪೆಂಟಗನ್ನು ಸಾಕಷ್ಟು ಬೇರೆ ಬೇರೆ ವಿಷಯಗಳಿಗೆ ಪ್ರಚಾರ ಸಿಕ್ತು. ಅದಕ್ಕಿಂತ ಮುಂಚೆ ಲವ್ ರಚ್ಚುಗೂ ಸಾಕಷ್ಟು ಬೇರೆ ಬೇರೆ ರೀತಿಯ ಪ್ರಚಾರ ಸಿಕ್ತು. ಆದ್ರೆ ಜನ ಬಂದೇನು ಸಿನಿಮಾ ನೋಡಿಲ್ಲ. ಈ ತರ ನೆಗೆಟಿವ್ ಪ್ರಮೋಷನ್ ಮಾಡೋದ್ರಿಂದನೋ, ಇವ್ರ ಹೆಸರು ಹೇಳ್ಕೊಂಡು ನನ್ನ ಸಿನಿಮಾನ ಪ್ರಮೋಷನ್ ಮಾಡ್ಕೊಳ್ಳೋದ್ರಿಂದನೋ ಜನ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ತಾರೋ ಅನ್ನೋ ಅಷ್ಟು ಮುಟ್ಟಾಳ ನಾನೇನಲ್ಲ. ಸರ್, ಈಗ ಡೆಫಾಮೇಷನ್ ಕೇಸ್ ಹಾಕಕ್ಕೆ ಅವರು ತಯಾರಾಗಿದ್ದಾರೆ. ಇಲ್ಲೂ ಕೂಡ ಇಂಡಸ್ಟ್ರಿ ಸಂಬಂಧಪಟ್ಟವರು, ಅವ್ರಿಗೂ ಈ ಪ್ರಶ್ನೆ ಎದುರಾಗಿದೆ. ಈಗ ಮಧ್ಯಸ್ಥಿಕೆ ವಹಿಸಿ ಯಾರಾದ್ರೂ ನಿಮ್ಗೆ ಕಾಂಪ್ರಮೈಸ್ ಮಾಡಕ್ಕೆ ಮುಂದಾದ್ರೆ ಏನ್ ನಿರ್ಧಾರ? ನೋಡಿ, ನಾನು ಅವರಿಗೆ ವಾಯ್ಸ್ ಮೆಸೇಜ್ ಕಳಿಸಿದ್ದೀನಿ. ಆ ವಾಯ್ಸ್ ಮೆಸೇಜ್ ಸಾಧ್ಯ ಆದ್ರೆ ಅವರಿಂದನೇ ನೀವು ತರಿಸ್ಕೊಳ್ಳಿ. ನಾನು ಅವರಿಗೆ ದುಡ್ಡು ಡಿಮ್ಯಾಂಡ್ ಮಾಡಿಲ್ಲ, ಬೇರೆ ಏನನ್ನೂ ಡಿಮ್ಯಾಂಡ್ ಮಾಡಿಲ್ಲ. ನಾನು ಕೇಳ್ತಾ ಇರೋದು, ಕತೆ ನಮ್ಮಿಂದ ಇನ್ಸ್ಪೈರ್ ಆಗಿದ್ದೀರಾ, ಅದಕ್ಕೆ ಏನು ಕೊಡಬೇಕು ಅದನ್ನು ಕೊಟ್ಬಿಡಿ, ಅಷ್ಟೇ ನಾನು ಕೇಳಿದ್ದೆ. ಅದನ್ನ ಚೇಂಬರ್ ಅಲ್ಲಿ ಡಿಸೈಡ್ ಮಾಡ್ಬಿಟ್ಟು ಅದಕ್ಕೆ ಸಮರ್ಥವಾದಂತ ಒಂದು ಅವರು ಕೇಳಿದ್ರೆ, ನಮಗೂ ಸ್ಯಾಟಿಸ್ಫೈ ಆದ್ರೆ ನಾವು ಹಾಕ್ತೀವಿ, ನಮಗೇನಿಲ್ಲ. ಅವ್ರು ಕೇಸ್ ಹಾಕ್ತೀನಿ ಅಂತ ಓಡಾಡ್ತಾ ಇರೋದು. ನಾನು ಇಲ್ಲಿವರೆಗೂ ಬಿಟ್ಬಿಟ್ಟೆ. ಯಾವಾಗ ಅವ್ರ ಮಗಳ ಮೇಲೆ, ಅವರು ಹೆಂಡತಿ ಮೇಲೆ ಪ್ರಮಾಣ ಮಾಡಿದ್ರು, ನಾನು ಅವತ್ತು ಬಿಟ್ಬಿಟ್ಟೆ ಅದನ್ನ. ಈ ವಿಷಯನ ಬಿಟ್ಬಿಟ್ಟೆ. ಆಯ್ತು, ನಿಮ್ಗೆ ಆತ್ಮಸಾಕ್ಷಿ ಒಪ್ಕೊಳ್ಳಲ್ಲ ಅಂತಂದ್ಮೇಲೆ ಬಿಡಿ ಅಂತ ಬಿಟ್ಬಿಟ್ಟೆ. ನಾನು ಆತ್ಮಸಾಕ್ಷಿ ಒಪ್ಕೊಂಡಿಲ್ಲ ಅಂದ್ಮೇಲೆ ಏನ್ ಮಾಡೋಣ? ಏನ್ ಕೇಸು ಏನಿದು? ನಾನು ಬಿಟ್ಬಿಟ್ಟೆ. ಅದಾದ್ಮೇಲೆ ಒಬ್ಬ ರೈಟರ್ ಆಗಿ ಅವ್ರು ಫೇಸ್ಬುಕ್ ಅಲ್ಲಿ, ಮತ್ತು ಅವ್ರು ಬರೆದಿರೋ ಉದ್ದೇಶ ಒಂದೇ ಇದೆ. ಆ ಫೇಸ್ಬುಕ್ ಅಲ್ಲಿ ನೀವೆಲ್ಲರೂ ಓದಿದಾರ ಅನ್ಸುತ್ತೆ. ನಾವು ಡಾರ್ಲಿಂಗ್ ಕೃಷ್ಣ ಅವ್ರ ಬಗ್ಗೆ ನಾವೇನ್ ಅದ್ರಲ್ಲಿ ಬರ್ದಿರ್ಲಿಲ್ಲ. ನಾವು ಬರ್ದಿರೋದು ಒಂದೇ ವಿಷಯ. ಇನ್ನು ಮೇಲೆ ದಯವಿಟ್ಟು ಯಾರಿಗಾದ್ರೂ ಕತೆ ಹೇಳ್ಬೇಕಪ್ಪ ಅಂತಂದ್ರೆ, ಒಂದು ಕ್ಯಾಮ್ರಾ ತಗೊಂಡೋಗಿ, ಗ್ರೀನ್ ಮ್ಯಾಟ್ ತಗೊಂಡೋಗಿ, ಹಿಂದೆ ಗ್ರೀನ್ ಮ್ಯಾಟ್ ಹಾಕ್ಬಿಟ್ಟು ಒಂದು 3 ಕ್ಯಾಮ್ರಾ ಇಟ್ಬಿಟ್ಟು ಕತೆ ಹೇಳಿ. ಯಾಕೆ ಅಂದ್ರೆ ಯಾರಿಗ್ ಗೊತ್ತು? ನಮ್ಮ ಕತೆನೇ ಹೇಳಿಲ್ಲ ಅಂತಂದ್ರೆ ಮೋಸ ಮಾಡಿದ್ರೆ ಏನ್ ಮಾಡೋಣ ನಾವು? ಇನ್ಮೇಲೆ ಪ್ರತಿಯೊಬ್ಬ ರೈಟರ್ಸು, ಪ್ರತಿಯೊಬ್ಬ ಡೈರೆಕ್ಟರ್ಸು ಕತೆ ಹೇಳ್ಬೇಕಪ್ಪ ಅಂದ್ರೆ ವಿತ್ ರೆಕಾರ್ಡ್, ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗೋ ತರಾನೇ ಕತೆ ಹೇಳಿ ದಯವಿಟ್ಟು. ಇಲ್ಲ ಅಂತಂದ್ರೆ ಈ ತರ ಆಗ್ತವೆ. ಅದು ಇಂಡಸ್ಟ್ರಿಯಲ್ಲಿರೋ ಅಪ್ಕಮಿಂಗ್ ಡೈರೆಕ್ಟರ್ಸ್ಗಳಿಗೆ, ಅಪ್ಕಮಿಂಗ್ ರೈಟರ್ಸ್ಗಳಿಗೆ ಮನವರಿಕೆ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವರು ಫೇಸ್ಬುಕ್ ಅಲ್ಲಿ ಬರೆದು ಹಾಕಿದ್ರು. ಅದನ್ನ ಬಿಟ್ಬಿಟ್ಟು ಬೇರೆ ಏನು ಉದ್ದೇಶ ನಮ್ಗಿರ್ಲಿಲ್ಲ. ಅದಾದ್ಮೇಲೆ ಅವರು ಬೇರೆ ಬೇರೆ ಪೇಪರು ಮತ್ತು ನ್ಯೂಸ್ ಪೇಪರ್ ಅವ್ರು ಹೇಳ್ತಾರೆ, ಏನೋ ಹೆಡ್ಲೈನ್ ಬಗ್ಗೆ ಹೇಳಿದ್ರಲ್ಲ, ಏನು
ಅಲ್ಲ ಯಾವ್ದೋ ಹೆಡ್ಲೈನ್ ಬರ್ಸ್ಕೊಳಕ್ಕೂ ಒಂದೇನೋ ಇರ್ಬೇಕಂತ ಏನ್ ಹೇಳಿದ್ರು ಅವರು, ಏನೋ ಹೆಡ್ಲೈನ್ ಬರ್ಸ್ಕೊಳಕ್ಕೂ ಯೋಗ್ಯತೆ ಇರ್ಬೇಕಂತೆ. ನೋಡಿ ಇಂಥ ಉಡಾಪೆಗಳನ್ನ ಮಾತಾಡ್ತಾರೆ. ನಾವು ನನ್ನ ಸಿನಿಮಾದಲ್ಲಿ ರಾಜಾಹುಲಿಯಲ್ಲಿ ಅದಕ್ಕಿಂತ ಮುಂಚೆ ವಾರಸ್ದಾರ ಮಾಡದೆ ರವಿ ಬೆಳಗೆರೆ ಅವರು ಆಕ್ಟ್ ಮಾಡಿದ್ರು. ರಾಜಾಹುಲಿಯಲ್ಲಿ ಹಂಸಲೇಖ ಸರ್ ನನ್ನ ಜೊತೆ ಟ್ರಾವೆಲ್ ಮಾಡಿದ್ರು. ರುದ್ರತಾಂಡವದಲ್ಲಿ ಗಿರೀಶ್ ಕಾರ್ನಾಡ್ ಅವರು ಟ್ರಾವೆಲ್ ಮಾಡಿದ್ರು. ಜಾನ್ ಜಾನಿ ಜನರದಲ್ಲಿ ಮಾಲಾಶ್ರೀ ಮೇಡಮ್ ಅವರು ಟ್ರಾವೆಲ್ ಮಾಡಿದ್ರು. ಆಮೇಲೆ ನಾನು ಬಡ್ಡೆ ಹುಲಿಯಲ್ಲಿ ರವಿ ಸರ್ ಆಕ್ಟ್ ಮಾಡಿದ್ರು, ಅಪ್ಪು ಸರ್ ಆಕ್ಟ್ ಮಾಡಿದ್ರು, ರಕ್ಷಿತ್ ಶೆಟ್ಟಿ ಅವ್ರು ಆಕ್ಟ್ ಮಾಡಿದ್ರು. ಇವೆಲ್ಲ ನಾವು ಮಾಡ್ಕೊಂಡು ಬಂದಿದೀವಿ ನಮ್ಮ ಜೀವನದಲ್ಲಿ. ಅವರು ಸಿನಿಮಾ ಲವ್ ಮಾಕ್ಟೆಲ್ ಎಲ್ಲಿಂದ ಫಸ್ಟ್ ಪಾರ್ಟ್ ಇನ್ಸ್ಪೈರ್ ಆದ್ರು ಅಂತ ನನಗೆ ಆ ಸಿನಿಮಾ ನೋಡ್ಕೊಂಡು ಬರ್ಬೇಕಾದ್ರೆ ಫೋನ್ ಮಾಡಿ ಹೇಳಿದ್ರು. 96 ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ, ನನಗೊಂದು ಕತೆ ಹೊಳಿತಾ ಇದೆ, ಆ ಕತೆನೇ ಲವ್ ಮಾಕ್ಟೆಲ್ ಅಂತ ನನ್ನ ಹತ್ರ ನೇರವಾಗಿ ಅವ್ರು ಹೇಳಿದ್ರು ಫೋನಲ್ಲಿ. ಅವ್ರು ಎಲ್ಲಿಂದ ಇನ್ಸ್ಪೈರ್ ಆದ್ರು ಅಂತ ಅವರೇ ನನ್ನ ಹತ್ರ ಹೇಳಿರೋದು. ಇವತ್ತು ನಮ್ಮ ಕಥೆಯನ್ನ ಕೂತ್ಕೊಂಡು 4 ವರ್ಷ ಶ್ರಮ ಹಾಕಿ ಬರೀತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ರೈಟರ್ಸ್ ಬಗ್ಗೆ ಕೀಳಾಗ ಲೆಜೆಂಡರಿ ರೈಟರ್ಸ್, ಲೆಜೆಂಡರಿ ಡೈರೆಕ್ಟರ್ಸ್ ರಿಮೇಕ್ ಮಾಡಿರೋ ಹಿಸ್ಟ್ರಿ ನಮ್ಮಲ್ಲಿ ತುಂಬಾ ಇದೆ. ನಾವು ರಿಮೇಕ್ ಮಾಡಿದ್ವಿ ಅಂತ ಅಂದ ತಕ್ಷಣನೇ ಡೈರೆಕ್ಟರ್ಸ್ ಅಲ್ಲ, ರೈಟರ್ಸ್ ಅಲ್ಲ ಅನ್ನೋದು ಅದಲ್ಲ. ಅದಾದ್ಮೇಲೆ ಇನ್ನು ತುಂಬಾ ನೋವಿನ ಸಂಗತಿ ಏನಂತಂದ್ರೆ, ಅವರು ಮನೆಗೆ ಯಾರನ್ನ ಸೇರಿಸ್ಬೇಕು ಅನ್ನೋದು ತುಂಬಾ ತುಂಬಾ ಬೇಜಾರಾಗಿದೆ. ಇದು ವಾಪಸ್ ರಿಟರ್ನ್. ನಾನು ಅವತ್ತು ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಕರ್ಮ ಅನ್ನೋದು ವಾಪಸ್ ಬಂದೇ ಬರುತ್ತೆ ರೀ. ನಿಮ್ದು ತಪ್ಪೋ ನಂದು ತಪ್ಪೋ, ಕರ್ಮ ಅನ್ನೋದು ವಾಪಸ್ ಬರುತ್ತೆ. ನೀವು ತಪ್ಪು ಮಾಡಿದ್ರೆ ನಿಮಗೆ ಬರುತ್ತೆ, ನಾನು ತಪ್ಪು ಮಾಡಿದ್ರೆ ನನಗೆ ಬರುತ್ತೆ ಕರ್ಮ. ನೀವೆಲ್ಲರೂ ಸಾಕ್ಷಿಯಾಗೇ ಇರ್ತೀರಾ ಇಲ್ಲೇ. ಸರ್ ಯಾರಿಗೆ ಬೇಕು ಸರ್ ದುಡ್ಡು? ನಾವು ದುಡ್ಡು ಕಷ್ಟಪಟ್ಟು ದುಡಿದಿರೋ ದುಡ್ಡೇ ನಮ್ಮ ಹತ್ರ ಉಳ್ಕೊಳ್ಳಲ್ಲ ಇವತ್ತಿನ ಕಾಲದಲ್ಲಿ. ಯಾರಿಗೆ ಸರ್ ದುಡ್ಡು ಬೇಕು ಸರ್? ರೈಟರ್ಗೆ ವ್ಯಾಲ್ಯೂ ಬೇಕು ಅಷ್ಟೇ ಕೇಳ್ತಾ ಇರೋದು ನಾನು. ನನಗೆ ಏನು ದುಡ್ಡು ಬೇಡ, ನನಗೆ ಯಾವತ್ತು ಅವ್ರ ದುಡ್ಡು ನಮ್ಗೆ ಏನು ಅವಶ್ಯಕತೆನೇ ಇಲ್ಲ. ಒಪ್ಕೊಂಡಿದ್ರೆ ಕೋರ್ ರೈಟರ್ ಆಗಿ ಹೆಸರು ಕೊಡಕ್ಕೆ ಹೇಳಿ. ಲವ್ ಮಾಕ್ಟೆಲ್ ಇದರಲ್ಲಿ ಟೈಟಲ್ ಅಲ್ಲಿ ಅಷ್ಟೇ ಕೇಳ್ತಾರೆ. ಹೌದು, ರೈಟರ್ ಆಗಿ, ಕೋರ್ ರೈಟರ್ ಆಗಿ ರಾಘವೇಂದ್ರ ನಾಯಕ್ ಅವ್ರಿಗೆ ಕೋರ್ ರೈಟರ್ ಆಗಿ ಸ್ಪೇಸ್ ಕೊಡಕ್ಕೆ ಹೇಳಿ. ಅವ್ರು ನಿಜವಾಗ್ಲೂ ಆತ್ಮಸಾಕ್ಷಿ ಇತ್ತು ಅಂತಂದ್ರೆ. ಇಲ್ಲ ಕೋರ್ಟಿಗೆ ಒಂದು ಫೈಟ್ ಮಾಡ್ತೀನಿ ಅಂದ್ರೆ ಕೋರ್ಟಿಗೆ ಒಂದು ಫೈಟ್ ಮಾಡಿ ಸರ್. ಅವ್ರು ಹೇಳ್ತಾರೆ ಸರ್, ನಾನು ಹೇಳ್ತಿಲ್ಲ, ಓಪನ್ ಆಗಿ ಹೇಳ್ತಿಲ್ಲ. ಅವ್ರ ಅಪಾರ್ಟ್ಮೆಂಟ್ ಅಲ್ಲಿ ಒಳಗಡೆ ಕಾರ್ ಹೋಗ್ಬೇಕಾದ್ರೆ ಬರ್ಕೊಳ್ತಾರಲ್ಲ ಸರ್, ಎಷ್ಟು ಗಂಟೆಗೆ ಎಂಟ್ರಿ ಆಗಿದೀವಿ ಅಂತ. ವಾಪಸ್ ಹೊರಗಡೆ ಬರ್ಬೇಕಪ್ಪ ಅಂದ್ರೆ ನೋಟ್ ಆಗಿರುತ್ತಲ್ಲ ಸರ್, ಎಷ್ಟು ಅವರ್ ಅವ್ರ ಮನೆಯಲ್ಲಿ ಇದೀವಿ ಅಂತ. ಅವ್ರು ನನ್ನ ಫ್ರೆಂಡ್ ಅಲ್ಲ ಅಂತ ಬೇರೆ ಹೇಳಿದ್ದಾರೆ. ಅವ್ರಿಗೆ ಶಶಾಂಕ್ ಅವ್ರ ಒಬ್ಬರೇ ಫ್ರೆಂಡ್ ಅಂತೆ. ಶಶಾಂಕ್ ಅವ್ರ ಹತ್ರ ಒಬ್ಬರ ಹತ್ರನೇ ಅವರು ಕತೆನ ಡಿಸ್ಕಷನ್ ಮಾಡ್ತಾರಂತೆ. ನಾವೆಲ್ಲ ಕತೆನ ಡಿಸ್ಕಷನ್ ಮಾಡಕ್ಕೆ ಯೋಗ್ಯರಲ್ವಂತೆ ನಾವೆಲ್ಲ. ಅದಕ್ಕೋಸ್ಕರ ನನಗೆ 2016 ಹಿಡಿದು 2020 ಲವ್ ಮಾಕ್ಟೆಲ್ ಹಿಟ್ ಆಗೋವರೆಗೂ 2 ಅವರ್ 3 ಅವರ್ ಮಾತಾಡಿದ್ದಾರೆ. ಅವತ್ತಿರ್ಲಿಲ್ಲ. ಸಿನಿಮಾ ಹಿಟ್ ಆದ ತಕ್ಷಣ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಈ ಚೇಂಜಸ್ ನೀವು ನೋಡ್ತಾ ಇದ್ದೀರಾ. ನಿಮಗೂ ಮೀಡಿಯಾದವ್ರಿಗೂ ನಿಮಗೂ ಗೊತ್ತಿರುತ್ತೆ ಅವ್ರ ಬಿಹೇವಿಯರ್ ಹೆಂಗ್. ಲವ್ ಮಾಕ್ಟೆಲ್ ಬಿಫೋರ್ ಸಕ್ಸಸ್ ಅವ್ರಿಗೂ ಏನು ಬಿಹೇವಿಯರ್ ಇತ್ತು, ಅದ್ರದ್ದು ಆದ್ಮೇಲೆ ಏನ್ ಬಿಹೇವಿಯರ್ ಇದೆ ಅಂತ ನಿಮಗೂ ಎಲ್ರಿಗೂ ಗೊತ್ತಾಗಿದೆ. ನಿಮಗೇನು ಗೊತ್ತಿಲ್ವಾ? ಅದು ನಿಮ್ಗೆಲ್ರಿಗೂ ಗೊತ್ತಿದೆ. ಅದು ಏನ್ ಬಿಹೇವಿಯರ್ ಏನೇನ್ ಚೇಂಜಸ್ ಆಗಿದೆ, ಏನೇನಿಲ್ಲ ಅಂತ. ಅಪ್ಪು ಸರ್ ಹೆಂಗಿದ್ರು, ಎಂತ ಸಕ್ಸಸ್ ತಗೊಂಡಿದ್ದಾರೆ ಅಪ್ಪು ಸರ್. ಏನ್ ಬಿಹೇವಿಯರ್ ಇದು? ನಾನು ಜೆಂಟಲ್ಮನ್ ಸಿನಿಮಾಗೆ ಅಪ್ಪು ಸರ್ ಹತ್ರ ಫೋನಲ್ಲಿ ಹೇಳಿದೆ, ಸರ್ ಟ್ರೇಲರ್ ಲಾಂಚ್ಗೆ ದಯವಿಟ್ಟು ಬರಬೇಕು ಅಂತ, ಕರಿಯಕ್ಕೆ ಬರ್ತೀನಿ ಅಂತ. ಕರಿಯಕ್ಕೆ ಯಾಕ್ರಿ ಬರ್ತೀರಾ? ನಾನು ಬರ್ತೀನಿ ಬಿಡಿ, ಏನ್ ನೀವು ನನ್ಗೇನು ಗೊತ್ತಿಲ್ವಾ? ನಿಮ್ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿಲ್ವಾ? ನಾನು ಬರ್ತೀನಿ. ಎಂತೆಂಥವ್ರು ಇದ್ದಾರೆ ಅಲ್ವಾ? ಇವರು ಒಬ್ಬ ಫ್ರೆಂಡನ್ನ ಬಗ್ಗೆ ಹಿಂಗ್ ಮಾತಾಡ್ತಾರೆ, ಅದನ್ನ ಎಷ್ಟು ಕೀಳವಾಗಿ ಮಾತಾಡ್ತಾರೆ. ನಾನು ಮೊನ್ನೆ ಚಾನಲ್ ಅಲ್ಲಿ ಮಾತಾಡ್ಬೇಕಪ್ಪ ಅಂತಂದ್ರೆ 2013 ಒಬ್ಬ ಫ್ರೆಂಡ್ ಆಗಿರೋ ಮನುಷ್ಯನ ಫ್ರೆಂಡು ಅವ್ರ ಸಿನಿಮಾ ಗುರುವಾರ ರಿಲೀಸ್ ಆಗಿದೆ, ಭಾನುವಾರವರೆಗೂ ಒಳ್ಳೆ ಕಲೆಕ್ಷನ್ ಇರುತ್ತೆ. ಆ ಟೈಮಲ್ಲಿ ನಾವು ಅಪವಾದನೆ ಮಾಡಬಾರ್ದು ಅಂತ ನಾನು ಸುಮ್ಮನೆ ಇದ್ರೆ ನನ್ನನ್ನೇ ಅವರು ತಪ್ಪಂತ ಹೇಳ್ತಾರೆ. ನಾನು ಆಸ್ ಎ ಪ್ರೊಡ್ಯೂಸರ್ ಆಗಿ, ಆಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ, ಆಸ್ ಎ ಡೈರೆಕ್ಟರ್ ಆಗಿ, ಒಂದು ಸಿನಿಮಾ ಕಲೆಕ್ಷನ್ ಇರುತ್ತೆ, ಶುಕ್ರವಾರ ಶನಿವಾರ ಭಾನುವಾರ ಕಲೆಕ್ಷನ್ ಇರುತ್ತೆ. ಅಂತ ಟೈಮಲ್ಲಿ ಈ ತರ ಅಲಿಗೇಷನ್ ಮಾಡಿದ್ರೆ ಅವರಿಗೆ ಕಲೆಕ್ಷನ್ ಏಟ್ ಬೀಳುತ್ತೆ ಅಂತ ಒಂದು ಒಳ್ಳೆತನದಲ್ಲಿ ನಾನು ಮಾಡಕ್ ಹೋದ್ರೆ ನನ್ನ ಫ್ರೆಂಡ್ ಬಗ್ಗೆ ಕೀಳಾಗಿ ಮಾತಾಡ್ತಾರೆ, ಅದನ್ನ ಕಿಂಡಲ್ ಆಗಿ ಮಾತಾಡ್ತಾರೆ. ಜನ ನೋಡ್ತಾ ಇದ್ದಾರೆ. ಈ ಜನ ನೋಡ್ತಾ ಇದ್ದಾರೆ, ಇದು ಯಾರು ಸರಿ ಯಾರು ತಪ್ಪು ಅಂತ ಜನ ಡಿಸೈಡ್ ಮಾಡ್ಲಿ.